ನೋಡಿ, ಮದುವೆ ಮನೆಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ಬಿರಂಜಿ ಅನ್ನನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡಿ ತೋರಿಸ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಮತ್ತು ಇವತ್ತು ಬಿರಂಜಿ ಅನ್ನನ ಯಾವ ಥರ ಮಾಡೋದು ಅಂತ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಪಟ್ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡ್ರಿ, ಬಾಣಲೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಬಾಣಲೆನ ಯಾಕೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಅಂದರೆ, ನಮಗೆ ಮಸಾಲಾನ ಹುರ್ಕೋಬೇಕಲ್ವ. ರೆಡಿನೇ ಸಿಗುತ್ತೆ, ಬಟ್ ಮನೆಯಲ್ಲೇ ನಾವು ಮಸಾಲ ಮಾಡಿ ಬಿರಂಜಿಯನ್ನು ಮಾಡೋಣ ಬನ್ನಿ. ಇಲ್ಲಿ ನೋಡಿ, ಸ್ವಲ್ಪ ಕೊತ್ತಂಬರಿ ಕಾಳನ್ನು ನಾನು ಹುರ್ಕೋತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಕಾಳು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಮತ್ತೆ ನಾವು ಲವಂಗ ಹಾಕ್ಕೋಬೇಕ್ರಿ. ಆಮೇಲೆ ಮತ್ತೆ ಇಲ್ಲ ನಾವು ಮಸಾಲೆ ಐಟಮನ್ನು ಹುರ್ಕೊತ ಹೋಗೋಣ ಬನ್ನಿ. ಇವಾಗ ನೋಡಿ, ಕೊತ್ತಂಬರಿ ಕಾಳು ಸ್ವಲ್ಪ ಬಿಸಿ ಆದರೆ ಗೊತ್ತಾಗುತ್ತೆ ಅಲ್ವಾ, ಸ್ವಲ್ಪ ಚಟ್ ಚಟ್ ಅಂತ ಸೌಂಡ್ ಬರುತ್ತಲ್ವ, ಆವಾಗೆ ನಾವು ಮತ್ತೆ ಇದಕ್ಕೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೆ ಏನೇನು ಹಾಕ್ತೀನಿ ಅಂತ. ಸ್ವಲ್ಪ ಚಕ್ಕಿನ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಬಿಸಿ ಮಾಡೋಣ ನೋಡಿ. ಮತ್ತು ಲವಂಗನ ಹಾಕಬೇಕು ಮತ್ತು ಜೀರಿಗೆ ಹಾಕಬೇಕು ಫ್ರೆಂಡ್ಸ್. ಲವಂಗ ಜೀರಿಗೆ ಹಾಕಿ ನಾವು ಮಸಾಲಾನ ಹುರ್ಕೊಳ್ಳೋಣ ನೋಡಿ. ಇದನ್ನು ಮಸಾಲಾನ ಕುಟ್ತಾ ಇದ್ದರೆ ಮತ್ತು ಮಿಕ್ಸಿ ಮಾಡ್ತಾಯಿದ್ರೆ ಎಷ್ಟು ಗಮ್ ಅಂತ ಸ್ಮೆಲ್ ಬರುತ್ತೆ ಗೊತ್ತಾ. ನೀವು ಮಾಡಾದರೆ ಇಟ್ಕೊಳ್ಳಿ, ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಬಿರಂಜಿಯನ್ನು ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಅಂಗಡೀಲಿ ಸಿಗುತ್ತೆ ಬಿರಂಜಿ ಅನ್ನೋದು ಪೌಡ್ರು, ಬಟ್ ಮನೆಯಲ್ಲೇ ನಾವು ಇಷ್ಟೇ ಸಿಂಪಲ್ ನೋಡಿ. ಇದೇನು ಭಾಳ ಏನಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲಾಗಿ ನಾವು ಬಿರಂಜಿ ಪೌಡ್ರನ್ನು ಮಾಡ್ಕೋಬೋದು ನೋಡಿ. ಇವಾಗ ನಾನು ಹುರ್ಕೊತಾ ಇದ್ದೀನಿ. ಇದನ್ನು ಈಗ ನಾನು ಹುರಿದಾದ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ಆರಕ್ಕೆ ಇಟ್ಬಿಡೋಣ. ಆಮೇಲೆ ಕುಟ್ಟೋ ಕಲ್ಲಿಂದನೇ ನಾನು ಕುಟ್ತೀನಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಮಾಡ್ಕೋಬೋದು ನೋಡಿ. ನಾನು ಇಲ್ಲಿ ಸ್ವಲ್ಪ ಆಗಿರೋದ್ರಿಂದ ಕುಟ್ಟ ಕಲ್ಲಲ್ಲೇ ಕುಟ್ಕೋತಿದ್ದೀನಿ ನೋಡಿ. ಈ ಥರ ಮಸಾಲ ಹುರ್ಕೊಂಡು ಈ ಕುಟ್ಟೋ ಕಲ್ಲಲ್ಲಿ ನಾನು ಪುಡಿನ ಮಾಡ್ಕೋತೀನಿ. ನೀವು ಬೇಕು ಅಂದರೆ ನೀವು ಮಿಕ್ಸಿಲಾದರೂ ಮಾಡ್ಕೋಬೋದು. ನಾನು ಸ್ವಲ್ಪ ಆಗಿರೋದ್ರಿಂದ ನಾನು ಸದ್ಯಕ್ಕೆ ಕುಟ್ಟೋ ಕಲ್ಲಲ್ಲೇ ಕುಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಂದೊಂದು ಥರ ಮಸಾಲ ಮಾಡ್ಕೊತಿದ್ವಿ ಅಂದರೆ ಎಷ್ಟು ಚೆನ್ನಾಗಿ ಬಿರಂಜಿನ ಬರುತ್ತೆ ಗೊತ್ತಾ. ಇದಕ್ಕೆ ಮೇನ್ ಬೇಕಾಗಿರೋದು ಇನ್ನೊಂದು ಏನು ಗೊತ್ತಾ, ಬೆಣ್ಣೆನೇ ಬೇಕೇ ಬೇಕು ಫ್ರೆಂಡ್ಸ್ ಬಿರಂಜಿ ಅನ್ನಕ್ಕೆ ಮಾತ್ರ. ನೋಡಿ, ಹೇಗಿದ್ದರೂ ಮನೇಲಿ ಕೆನೆನ ನೀವು ತೆಗೆದಿಟ್ಟು ದಿನ ಇಟ್ಕೊಂಡಿರ್ತೀರ, ಬೆಣ್ಣೆ ಮಾಡ್ಕೋಬೋದು ನೋಡಿ. ಇವಾಗ ನಾನು ಪುಡಿನ ಮಾಡಿಕೊಂಡೆ. ನಾನು ಭಾಳ ಸಣ್ಣಗೇನು ಮಾಡ್ಕೊಂಡಿಲ್ಲ, ಇಷ್ಟು ಸ್ವಲ್ಪ ದಪ್ಪನೇ ಇರಲಿ ಅಂತ ದಪ್ಪನೇ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಕುಕ್ಕರಲ್ಲಿ ನಾನು ಬೆಣ್ಣೆನ ಹಾಕಿಬಿಟ್ಟು ಕಾಯಿಸ್ತೀನಿ ನೋಡಿ. ಬೆಣ್ಣೆನೇ ಹಾಕಬೇಕು ಫ್ರೆಂಡ್ಸ್. ಇದಕ್ಕೆ ತುಪ್ಪ ಎಣ್ಣೆ ಹಾಕಬೇಡಿ, ಚೆನ್ನಾಗಿ ಬರೋದಿಲ್ಲ. ಮೇನ್ ಇದಕ್ಕೆ ಇರೋದೇ ಬೆಣ್ಣೆ ಹಾಕಿದ್ರೇ ಬಿರಂಜಿಯನ್ನು ಸೂಪರಾಗಿ ಬರುತ್ತೆ. ಇಲ್ಲಿ ನೋಡಿ, ಬೆಣ್ಣೆನ ಕರಗ್ತಾ ಇದೆ. ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ನೀವು, ಬೇಕು ಅಂದರೆ. ಮತ್ತು ಸ್ವಲ್ಪ ಗೋಡಂಬಿನ ಹಾಕ್ತಾಯಿದ್ದೀನಿ, ದ್ರಾಕ್ಷಿ ಹಾಕ್ತಾಯಿಲ್ಲ, ನೀವು ಬೇಕಾದರೆ ಹಾಕ್ಬೋದು. ಗೋಡಂಬಿ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಂಡ್ಮೇಲೆ ಮೆಣಸಿನಕಾಳನ್ನು ಹಾಕಬೇಕು ನೋಡಿ. ಮೆಣಸಿನಕಾಳು ಒಂದು ಮಗ್ಗು ಹಾಕ್ತಾಯಿದ್ದೀನಿ, ಚಕ್ರ ಮಗ್ಗು ಅಂತ ಹೇಳ್ತಾರಲ್ಲ, ಅದನ್ನೊಂದು ಮಗ್ಗು ಹಾಕ್ತಾಯಿದ್ದೀನಿ. ಮತ್ತು ಮೆಣಸಿನಕಾಳು ಒಂದು ಸ್ವಲ್ಪ ಪಲಾವ್ ಎಲೆ ಹಾಕಿಬಿಟ್ಟು ನೀಟಾಗಿ ಇದನ್ನು ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಬಿಡ್ಬೋದು, ನಾನಿಲ್ಲಿ ಹಾಕ್ತಾಯಿದ್ದೀನಿ ಯಾಕಂದರೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಎಲ್ಲ ಗೊತ್ತಾಕತಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ. ಇವಾಗ ನಾನು ಇದಕ್ಕೆ ಆವಾಗಲೇ ಬಿರಂಜಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಆಹಾ, ಏನು ಘಮ ಘಮ ಅನ್ನತ್ತೆ ಫ್ರೆಂಡ್ಸ್. ಇದು ನೀವು ಒಂದ್ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಿ ನನಗೆ. ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಬೇಕಾದ್ರೆ ಇದಕ್ಕೆ ಕಸ್ತೂರಿ ಮೆಂತ್ಯನಾದರೂ ಹಾಕ್ಕೋಬೋದು. ನನಗೆ ಮನೇಲಿ ಖಾಲಿ ಆಗಿತ್ತು, ಹಾಗಾಗಿ ಹಾಕಿಲ್ಲ. ಬೇಕಿದ್ದರೆ ನೀವು ಹಾಕ್ಬೋದು. ಮತ್ತು ಇವಾಗ ಕೊತ್ತಂಬರಿ ಹಾಕ್ತೇನೆ. ನಾನು ಇಲ್ಲಿ ಕರಿಬೇವು ಹಾಕಿಲ್ಲ ಫ್ರೆಂಡ್ಸ್, ಕೊತ್ತಂಬರಿ ಅಷ್ಟೇ ಹಾಕ್ತಾಯಿದ್ದೀನಿ ನೋಡಿ. ನಾನು ಏನೇನು ಹಾಕಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಮತ್ತು ಫ್ರೆಂಡ್ಸ್, ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನೀವು ಯಾವುದಿರುತ್ತಲ್ಲ ಅದನ್ನ ಯೂಸ್ ಮಾಡ್ಬೋದು. ಬಾಸುಮತಿ ರೈಸ್ ನಾನು ಅರ್ಧ ಗಂಟೆ ಮುಂಚಿತವಾಗಿಯೇ ನೀರಿನಲ್ಲಿ ನೆನೆಸಿ ತೊಳೆದಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದಲ್ವ, ಅದನ್ನು ಮೊದಲು ನಾವು ಬಾಸುಮತಿ ರೈಸ್ ಐತಲ್ಲ ಒಮ್ಮಿಂದೊಮ್ಗೆ ನೀರು ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ಫಸ್ಟ್ ಅಕ್ಕಿ ಅಷ್ಟೇ ಹಾಕ್ಕೊಂಡು ಎಲ್ಲ ಮಸಾಲನ ಅದಕ್ಕೆ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನೀರು ಹಾಕಿದ ತಕ್ಷಣ ಎಲ್ಲ ಮಸಾಲ ಮೇಲ್ಗಡೆ ಬಂದು ನಿಲ್ಲುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮೊದಲು ಅಕ್ಕಿನ ಈ ಥರ ಎಲ್ಲ ಮಸಾಲದಲ್ಲಿ ಹುರ್ಕೊಳ್ಳಿ. ಬೆಣ್ಣೆ ಹಾಕಿರೋದಕ್ಕೆ, ಮಸಾಲ ಮನೆಯಲ್ಲೇ ರುಬ್ಕೊಂಡಿದ್ದಕ್ಕೆ ಎಷ್ಟು ಟೇಸ್ಟ್ ಅಂತೀರ ಬಿರಂಜಿ ರೈಸ್. ಇದಕ್ಕೆ ಮುಳುಗಾಯಿ ಎಣ್ಗಾಯಿ ಇದ್ರಂತೂ ಇನ್ನೂ ಟೇಸ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ಇದಕ್ಕೆ ಎಷ್ಟು ಬೇಕಾಗ್ತದಲ್ಲ ಅಷ್ಟು ನೀರಾಗನ್ನ ಹಾಕಿಬಿಟ್ಟು ಕಲಸಿ ಕುಕ್ಕರನ್ನು ಮುಚ್ತೀನಿ. ಇದು ಬಿರಂಜಿ ಅನ್ನ ಫ್ರೆಂಡ್ಸ್ ಬಾಸುಮತಿ ರೈಸಿಂದ ತುಂಬ ಚೆನ್ನಾಗಾಗುತ್ತೆ. ಕೆಲವೊಬ್ಬರು ಮನೆಗೆ ಇರಲ್ಲ, ಹಾಗಾಗಿ ನೀವು ಯಾವುದೇ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಉದುರಾಗಿರಬೇಕು ಬಿರಂಜಿ ಅನ್ನ ಮಾತ್ರ. ಮತ್ತು ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು
ಮುಚ್ಚಳ ಮುಚ್ಚಿಟ್ಬಿಡ್ಬೋದು. ನೋಡಿ ನೀರೇನು ಭಾಳ ಹಿಡಿಯೋದಿಲ್ಲ, ಬಾಸುಮತಿ ರೈಸಿಗೆ ನೀರು ಭಾಳ ಬೇಕಾಗಿರೋದಿಲ್ಲ. ಬಾಸುಮತಿ ರೈಸ್ ಮುದ್ದೆ ಆದ್ರೂ ಅಷ್ಟು ಚೆನ್ನಾಗಾಗಿಲ್ಲ. ಇವಾಗ ಕುಕ್ಕರನ್ನು 2 ವಿಷಲು ಕೂಗೋಕ್ಕೆ ಇಟ್ಬಿಟ್ಟು ನೋಡಿ, ಇವಾಗ 2 ವಿಷಲ್ ಆಯ್ತಲ್ಲ, ತೆಗೆದು ತೋರಿಸ್ತೀನಿ ನಿಮಗೆ ಯಾವ ಥರ ರೆಡಿಯಾಗಿದೆ ನಮ್ಮದು ಬಿರಂಜಿ ಅನ್ನ. ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಬಿರಂಜಿ ಅನ್ನ. ಟ್ರೈ ಮಾಡ್ತೀರಲ್ವಾ? ಸಿಂಪಲ್ಲಾಗಿ ಬಿರಂಜಿಯನ್ನು ಹೇಳಿಕೊಟ್ಟಿದ್ದೀನಿ ನೋಡಿರಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನೀವು ಒಮ್ಮಿಂದೊಮ್ಗೆನ ಸ್ಪೂನಿಂದ ಈ ಥರ, ಅಂದರೆ ಈ ಥರ ನೀವು ಏನು ಕರಿತಿರಲ್ಲ ಜಾಲರಿ ಚೌಟ ಅಂತಾರಲ್ಲ, ಆ ಟೈಪ್ ಇದ್ದರೆ ಮನೇಲಿ ಎಲ್ಲರ ಮನೇಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ವ, ಆ ಥರ ಜಾಲರಿ ಚೌಟನ ತೊಗೊಂಡು ನೀವು ಈ ಥರ ಮಾಡ್ಕೋಬೇಕು ನೋಡಿರಿ. ಯಾಕಂದರೆ ಎಲ್ಲ ಮಿಕ್ಸಾಗಿ ಈ ಥರ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಎಷ್ಟು ತಿಂದರೂ ಬೇಜಾರು ಅನಿಸೋದಿಲ್ಲ. ಇದು ಬಿರಂಜಿಯನ್ನು ಅಷ್ಟು ಲುಕ್ಕ ಕೊಡುತ್ತೆ. ಇದಕ್ಕೆ ನಾನಾ ಥರ ನಾವು ಪಲ್ಯನ ಎಣ್ಣೆಗಾಯಿ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಇವತ್ತು ಮುಳುಗಾಯಿ ಎಣ್ಣೆಗಾಯಿ ಏನು ಮಾಡಿರಲಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ರಾತ್ರಿ ಮಾಡಿದ್ದಿದ್ದು ಬಿರಂಜಿಯನ್ನು ನೋಡಿ. ನಮ್ಮ ಬಾಜು ಮನೆ ಆಂಟಿನೂ ಬಿರಂಜಿಯನ್ನು ಮಾಡಿಕೊಡಮ್ಮ ಅಂತ ಕೇಳಿದರು, ಅದಕ್ಕೆ ಮಾಡ್ತಾಯಿದ್ದೆ ನೋಡಿ. ಅವ್ರಿಗೂ ಕೊಡಬೇಕು ಈಗ, ನಮ್ಮ ಹಸ್ಬೆಂಡ್ಗೂ ನನಗೂ ಮತ್ತು ನಮ್ಮ ಬಾಜು ಮನೆ ಆಂಟಿ ಅವ್ರಿಗೂ ಕೊಡಬೇಕು ನೋಡಿರಿ. ಬಾಸುಮತಿ ರೈಸ್ ಹಾಕಿರೋದ್ರಿಂದ ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಿರಂಜಿಯನ್ನು ಅಂತ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿರಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ದಯವಿಟ್ಟು ನೀವು ನಮಗೆ ಎನರ್ಜಿ ಕೊಡಬೇಕಲ್ರಿ. ಮತ್ತು ಎನರ್ಜಿ ಕೊಟ್ಟರೆ ನಾವು ಬೇಗ ಮತ್ತೊಂದು ರೆಸಿಪಿ ತರ್ತಾನೆ ಇರ್ತೀವಿ. ಇಲ್ಲಿ ನೋಡಿರಿ, ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂತಾ ಫ್ರೆಂಡ್ಸ್. ಯಾಕೆ ಸರ್ವ್ ಮಾಡ್ಕೊತಿದ್ದೀನಿ ಅಂದರೆ ಇದನ್ನು ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ನೋಡಿರಿ. ಅಷ್ಟು ಚೆನ್ನಾಗಾಗುತ್ತೆ ಇದು ಬಿರಂಜಿಯನ್ನು ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನೋಡಿರಿ. ಇದಕ್ಕೆ ನಾನಾ ಥರ ನಾವು ಮಾಡ್ಕೋಬೋದು. ದಾಲ್ ಬೇಕಾದರೂ ಮಾಡ್ಕೋಬೋದು, ಮತ್ತು ನೋಡಿ ಮೊಸರು ಬಜ್ಜಿ ಸಹಿತ ಮಾಡ್ಕೋಬೋದು. ನಿಮ್ಗೆ ಯಾವುದು ಲೈಕ್ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ನಾನು ಯಾವಾಗಲೂ ಬಿರಂಜನಕ್ಕೆ ಮಾಡೋದು ಮುಳುಗಾಯಿ ಎಣ್ಣೆಗಾಯಿ. ಬಟ್ ನಾನು ಪಲ್ಯ ಏನು ಮಾಡಿರಲಿಲ್ಲ, ಯಾಕಂದರೆ ಸಂಕ್ರಾಂತಿಗೆ ಮಾಡಿದ್ದು ಪಲ್ಯ ಹಾಗೆ ಐತಲ್ವ. ಬಿರಂಜಿ ಅಷ್ಟೇ ಮಾಡ್ಕೊಳ್ಳೋಣ ಬಿರಂಜಿಯನ್ನು ಅಂತ ಮಾಡಿಕೊಂಡೆ. ಎಷ್ಟು ಉದುರಾಗಿ ಬಂದಿದೆ ನೋಡಿ ಅಲ್ವಾ. ತುಂಬ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ಅಷ್ಟು ಸಖತ್ ಟೇಸ್ಟ್ ಕೊಡುತ್ತೆ ಇದು ನೋಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.